ಇವತ್ತು ನಾವು ಒಣ ದ್ರಾಕ್ಷಿ ಬಗ್ಗೆ ಚರ್ಚೆ ಮಾಡೋಣ. ಹೇಗೆ ನಾವು ಸೇವನೆ ಮಾಡಬೇಕು? ನಾವೆಲ್ಲರೂ ಮಾಡ್ತಾನೆ ಇದ್ದೀವಿ ಮನೇಲಿ. ಒಣ ದ್ರಾಕ್ಷಿಯನ್ನು ನೀರಿನಲ್ಲಿ ನೆನೆಸಿ ಸೇವನೆ ಮಾಡಬೇಕು. ಯಾಕೆ ನಾವು ನೀರಿನಲ್ಲಿ ನೆನೆಸಿ ಸೇವನೆ ಮಾಡಬೇಕು ಅಂತಂದರೆ, ಒಣ ದ್ರಾಕ್ಷಿನ ನೆನೆಸಿದಾಗ ಹೇಳಿದೆ, ಇದು ಗುಣದಲ್ಲಿ ಗುರು, ಹೆವಿ ಟು ಡೈಜೆಸ್ಟ್. ಹಾಗಾಗಿ ನೆನೆಸಿದಾಗ ನಮಗೆ ಜೀರ್ಣ ಮಾಡ್ಕೊಳ್ಳೋಕ್ಕೆ ಸುಲಭವಾಗುತ್ತೆ. ಹಾಗಾಗಿ ಇದನ್ನು ನೆನೆಸಿ ಸೇವನೆ ಮಾಡಬೇಕಾಗಿರುವಂಥದ್ದು ಒಂದು. ಮತ್ತು ಮಕ್ಕಳಿಗೆ ನೀವು ಒಣ ದ್ರಾಕ್ಷಿಯನ್ನು ಕೊಡಬೇಕು ಅಂತಂದರೆ ಸಿಹಿ ತಿನಿಸುಗಳನ್ನು ಮಾಡಿ ಕೊಡ್ಬೋದು, ಅಥವಾ ಅದನ್ನು ಒಣ ದ್ರಾಕ್ಷಿನ ಪೇಸ್ಟ್ ಮಾಡಿ ಕೂಡ ಅವ್ರ ಮಕ್ಕಳಿಗೆ ಹೇಗೆ ಬೇಕೋ ಆ ರೀತಿಯಾಗಿ ನೀವು ಕೊಡುವಂಥದ್ದು. ಇನ್ನು ಪುರುಷರಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದ್ದಲ್ಲಿ ಈ ಒಣ ದ್ರಾಕ್ಷಿ, ಖರ್ಜೂರ ಮತ್ತು ಹಾಲು ಈ ಇಷ್ಟನ್ನು ಸೇರಿಸಿ ಕೊಟ್ಟರೆ ಅವ್ರಿಗೂ ಕೂಡ ಅದು ಬಹಳ ಉಪಯುಕ್ತ. ಇನ್ನು ಸ್ಟೂಡೆಂಟ್ಸ್ ಇರ್ತಾರೆ, ಕೆಲವು ಓದ್ತಿರ್ತಾರೆ ಸ್ಟೂಡೆಂಟ್ಸ್ ಎಲ್ಲ, ಅಂಥವರು ಒಂಥರ ಟಯರ್ಡ್ನೆಸ್ ಇರುತ್ತೆ, ಒಂಥರ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಇಷ್ಟೊಂದು ಓದಬೇಕಲ್ಲ, ಅದೆಲ್ಲ ಒಂದು ಆ ಥರ ಇದ್ದಂತಹ ಒಂದು ಸಂದರ್ಭದಲ್ಲಿ ದ್ರಾಕ್ಷಿ ಸೇವನೆ ಮಾಡಿದಾಗ ಒಂದು ರೀತಿಯ ಮನಸ್ಸಿನಲ್ಲಿ ಕೂಡ ಒಂದು ಆಹ್ಲಾದಕರವಾದ ಫೀಲಿಂಗ್ ಬರುವಂಥದ್ದು. ಮತ್ತು ಬಾಯಿ ಹುಣ್ಣು ಬಂದಾಗ ಒಣ ದ್ರಾಕ್ಷಿ ಜೊತೆ ಸ್ವಲ್ಪ ಜೀರಿಗೆ ಮಿಕ್ಸ್ ಮಾಡಿ ಸೇವನೆ ಮಾಡ್ತಾ ಬಂದರೆ ಅದು ಕೂಡ ಬಾಯಿ ಹುಣ್ಣು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುವಂಥದ್ದು. ಇದಿಷ್ಟು ನಾವು ಹೇಗೆ ಸೇವನೆ ಮಾಡಬೇಕು ಅಂತ ಹೇಳಿದೆ. ಹಾಗಾದರೆ ಎಷ್ಟು ಪ್ರಮಾಣದಲ್ಲಿ ನಾವು ಸೇವನೆ ಮಾಡಬೇಕು? ಇದು ನೋಡಿ ವೀಕ್ಷಕರೇ, ಬಹಳ ಇಂಪಾರ್ಟೆಂಟು, ಎಷ್ಟು ಪ್ರಮಾಣ ಅಂತ. ಒಣ ದ್ರಾಕ್ಷಿ ತಿನ್ನಬೇಕು ಅಂತ ಡಾಕ್ಟ್ರು ಹೇಳಿದರೆ ತಿನ್ನಬೇಕು ಅಂದ ತಕ್ಷಣ ಒಂದು ಹಿಡಿ ತುಂಬ ತೊಗೊಂಡೋಗಿ ತಿಂದ್ಬಿಡ್ತಾರೆ. ಹಾಗೆ ಮಾಡಿದ್ರೆ ಖಂಡಿತ ನಿಮಗೆ ಯಾವುದೇ ರೀತಿ ಬೆನಿಫಿಟ್ ಸಿಗಲ್ಲ, ಪ್ರಾಬ್ಲಮ್ ಆಗುತ್ತೆ, ಮಲಬದ್ಧತೆ ಆಗುತ್ತೆ. ಹಾಗೆ ಸೇವನೆ ಮಾಡಲೇಬೇಡಿ. ನೀವು ಹಿತಮಿತವಾಗಿ ಸೇವನೆ ಮಾಡಬೇಕು. ಮತ್ತು ಅದ್ರ ಜೊತೆಗೆ ನಿಮ್ಮ ಪ್ರಕೃತಿ, ನಿಮ್ಮ ಜೀರ್ಣಶಕ್ತಿ ಇವೆಲ್ಲವನ್ನು ನೋಡಿಕೊಂಡು ಸೇವನೆ ಮಾಡುವಂಥದ್ದು. ಎಷ್ಟು ಸೇವನೆ ಮಾಡಬೇಕು? ಇದರದ ಜ್ಯೂಸ್ ನೀವೇನಾದರೂ ಒಣ ದ್ರಾಕ್ಷಿ ಜ್ಯೂಸ್ ಮಾಡ್ಕೊಂಡಿದ್ದೆ ಆದಲ್ಲಿ ಒಂದು 40ರಿಂದ 50 ml ತನಕ ತಾವು ಸೇವನೆ ಮಾಡ್ಬೋದು. ಇನ್ನು ಒಣ ಕಾಳುಗಳನ್ನು ತಾವು ಸೇವನೆ ಮಾಡಿದ್ರೆ 12ರಿಂದ 15 ತನಕ ನೀವು ದಿನನಿತ್ಯ ಸೇವನೆ ಮಾಡ್ಬೋದು. ಅಷ್ಟೇ ಸೀಮಿತ ಅಂತಲ್ಲ, ನಿಮ್ಮ ಶಕ್ತಿಗೆ ಮತ್ತು ಜೀರ್ಣಕ್ಕೆ ನೋಡಿಕೊಂಡು ಸೇವನೆ ಮಾಡಬೇಕಾಗಿರುವಂಥದ್ದು. ಯಾವಾಗ ಸೇವನೆ ಮಾಡಬೇಕು ಒಣ ದ್ರಾಕ್ಷಿನ? ನಾನು ಹಳೆ ಸಂಚಿಕೆಯಲ್ಲೂ ನಿಮಗೆ ಹೇಳಿದ್ದೆ, ಯಾವುದೇ ಸಿಹಿ ಪದಾರ್ಥ ಇರ್ಬೋದು, ಡ್ರೈ ಫ್ರೂಟ್ ಇರ್ಬೋದು, ಅದನ್ನು ಖಾಲಿ ಹೊಟ್ಟೆಯಲ್ಲೇ ಸೇವನೆ ಮಾಡಬೇಕು. ಈ ಒಣ ದ್ರಾಕ್ಷಿನ ತಾವು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ್ರೆ ನಿಮಗೆ ಸಾಕಷ್ಟು ಬೆನಿಫಿಟ್ಟು ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಇನ್ನು ಯಾರೆಲ್ಲ ಈ ಒಣ ದ್ರಾಕ್ಷಿಯನ್ನು ಸೇವನೆ ಮಾಡಬಾರ್ದು? ಇದು ಬಹಳ ಇಂಪಾರ್ಟೆಂಟ್. ಇದರಲ್ಲಿ ನಾ ಹೇಳಿದೆ, ಒಣ ದ್ರಾಕ್ಷಿ ಮಲಬದ್ಧತೆ ಮತ್ತು ಸಾಕಷ್ಟು ಒಂದು ಪ್ರಯೋಜನಗಳಲ್ಲಿ ಮಾತಾಡಬೇಕಾದ್ರೆ, ಲೂಸ್ ಮೋಷನ್ಸ್ ಯಾರಿಗಿರುತ್ತೆ ಅಥವಾ ಡಯೋರಿಯಾ ಯಾರಿಗಿರುತ್ತೆ ಅವರು ಇದನ್ನು ಸೇವನೆ ಮಾಡಬಾರ್ದು ಒಂದು. ಇನ್ನು ಮಧುಮೇಹಿಗಳು ಇದನ್ನು ಸೇವನೆ ಮಾಡಬೇಕಾ ಬೇಡವಾ? ಒಂದು ಕ್ವಶನ್ ಮಾರ್ಕ್. ಡೆಫಿನೆಟ್ಲಿ ಇದು ಸಾಕಷ್ಟು ಶುಗರ್ ಇರುತ್ತೆ, ನ್ಯಾಚುರಲ್ ಶುಗರ್ ಇರುತ್ತೆ. ಬಟ್ ಆದರೂ ತಾವು ಸೇವನೆ ಮಾಡಬೇಕು ಅಂತಂದರೆ ತಾವು ಆಹಾರ ಏನು ತೊಗೊಳ್ತೀರಾ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಈ ಒಣ ದ್ರಾಕ್ಷಿಯನ್ನು ಸೇವನೆ ಮಾಡ್ಕೋಬೋದು. ನೀವು ಬೇರೆ ಏನು ಆಹಾರ ತೊಗೊಳ್ತಾ ಇರ್ತೀರಾ, ನೀವು ಚಪಾತಿ, ರೊಟ್ಟಿ, ಅನ್ನವನ್ನೆಲ್ಲ ಸ್ವಲ್ಪ ಡೋಸೇಜ್ ಕಡಿಮೆ ಮಾಡಿಕೊಂಡು ಒಂದು ಸ್ವಲ್ಪ ಒಣ ದ್ರಾಕ್ಷಿಯನ್ನು ನೀವು ಆಹಾರದಲ್ಲಿ ಸೇವನೆ ಮಾಡಿಕೊಂಡ್ರೆ ತಮಗೇನು ಶುಗರ್ ಲೆವೆಲ್ಸಲ್ಲಿ ವೇರಿಯೇಷನ್ಸ್ ಆಗಲ್ಲ. ನೀವು ಊಟನೂ ಮಾಡಿ ಡ್ರೈ ಫ್ರೂಟ್ಸು ತಿಂದು ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ನಿಮಗೆ ಶುಗರ್ ವೇರಿಯೇಷನ್ಸ್ ಆಗುವಂಥದ್ದು. ಇದೆಲ್ಲ ಹೇಳ್ತಾ ನೀವು ವೈದ್ಯರನ್ನು ಭೇಟಿ ಮಾಡಿ ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ಈ ಡ್ರೈ ಫ್ರೂಟ್ಸ್ನ ಸೇವನೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಇನ್ನು ಮಾರುಕಟ್ಟೆನಲ್ಲಿ ಈ ಒಣ ದ್ರಾಕ್ಷಿನ ಸೇವನೆ ಮಾಡ್ತಿದ್ರೆ ಬಹಳ ಒಂದು ಏನಂತೀರ ಕೇರ್ಫುಲ್ಲಾಗಿ ಚೆಕ್ ಮಾಡಿ ತಗೊಳ್ಳುವಂಥದ್ದು. ಯಾಕೆಂದರೆ ಒಣ ದ್ರಾಕ್ಷಿನ ಸಾಕಷ್ಟು ಒಂದು ಕೆಮಿಕಲ್ಸಲ್ಲಿ ಡಿಪ್ ಮಾಡಿಬಿಟ್ಟಿರ್ತಾರೆ, ಎಲ್ಲಿಂದ ಬಂದಿರುತ್ತೆ ಅಂತ ಗೊತ್ತಾಗಿರೋಲ್ಲ. ನಿಮಗೆ ಟ್ರಸ್ಟೆಡ್ ಸೋರ್ಸ್ ಯಾವುದಾದ್ರೂ ಗೊತ್ತಿದ್ದರೆ ಆ ಒಣ ದ್ರಾಕ್ಷಿಯನ್ನು ನೀವು ಖರೀದಿ ಮಾಡ್ಕೋಬೇಕು. ಖರೀದಿ ಮಾಡಿಕೊಂಡು ಬಿಸಿನೀರಲ್ಲಿ ಸ್ವಲ್ಪ ತೊಳೆಕೆಂದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದ್ರಾಕ್ಷಿ ಬೆಳೆಸಬೇಕು ಅಂದರೆ ಸಾಕಷ್ಟು ಕೆಮಿಕಲ್ಸನ್ನ ಹಾಕಿ ಬೆಳೆಸಿರ್ತಾರೆ, ಅದು ಏನೂ ಮಾಡಲಿಕ್ಕೆ ಬರೋದಿಲ್ಲ. ಮನೆಗೆ ತಂದಾದರೆ ಚೆನ್ನಾಗಿ ಬಿಸಿನೀರಲ್ಲಿ ತೊಳೆದು ಅದನ್ನು ಸೇವನೆ ಮಾಡಿದ್ರೆ ಭಾಳ ಒಳ್ಳೆಯದು. ಇದಿಷ್ಟೇ ಅಲ್ಲದೆ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ, ನಮ್ಮ ಆಯುರ್ವೇದದಲ್ಲಿ ಮೆಡಿಸಿನ್ಸ್ ಪ್ರಿಪರೇಷನ್ಸ್ಗೂ ಒಂದು ದ್ರಾಕ್ಷಿಯನ್ನು ಬಹಳ ಉಪಯೋಗ ಮಾಡುವಂಥದ್ದು. ದ್ರಾಕ್ಷಾರಿಷ್ಟ ಆಗಿರ್ಬೋದು, ದ್ರಾಕ್ಷಾಸವ ಆಗಿರ್ಬೋದು, ದ್ರಾಕ್ಷಾದಿ ಕಷಾಯ ಆಗಿರ್ಬೋದು, ಇವೆಲ್ಲವನ್ನು ವೀಕ್ನೆಸ್ಗೆ, ಟಯರ್ಡ್ನೆಸ್ಗೆ, ಹೊಟ್ಟೆ ಉಬ್ರ, ನಾಸಿಯಾ ಎಲ್ಲದಕ್ಕೂ ನಾವು ಕೊಡ್ತೇವೆ. ದ್ರಾಕ್ಷಾದಿ ಕಷಾಯ ಅಂತಂದರೆ ನಾನು ಹೇಳಿದೆ, ಇಂಟಾಕ್ಸಿಕೇಷನ್ ಆದವ್ರಿಗೆ ಅಥವಾ ಹೆಚ್ಚಾಗಿ ಕುಡಿದು ಒಂದು ಟಯರ್ಡ್ನೆಸ್ಸು, ಡಿಸಿನೆಸ್ಸು ಬಂದವ್ರಿಗೆ ದ್ರಾಕ್ಷಾದಿ ಕಷಾಯ ಬಹಳ ಒಂದು ಉಪಯುಕ್ತ ಅಂತ ನಾನು ಹೇಳ್ತೀನಿ. ಹಾಗಂತ ನೀವು ಚೆನ್ನಾಗಿ ಕುಡಿದ್ಬಿಟ್ಟು ತದನಂತರ ದ್ರಾಕ್ಷಾದಿ ಕಷಾಯ ತಗೋಬೇಕು ಅಂತ ಅಲ್ಲ. ಈ ಕೆಲವರಿಗೆ ಅಡಿಕ್ಷನ್ಸ್ ಆಗಿಬಿಟ್ಟಿರುತ್ತೆ, ಅವ್ರಿಗೆ ಅದರಿಂದ ಹೊರಗೆ ಬರಬೇಕು ಅಂತಿರ್ತಾರೆ, ಅಂಥವ್ರಿಗೆ ಒಂದು ದ್ರಾಕ್ಷಾದಿ ಕಷಾಯ ಭಾಳ ಹೆಲ್ಪ್ಫುಲ್ ಆಗಿರುವಂಥದ್ದು. ಇನ್ನು ಮಾನಸಮಿತ್ರ ವಟಿ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೀವಿ, ಸೈಕ್ಯಾಟ್ರಿಕ್ ಡಿಸಾರ್ಡರ್ಸಲ್ಲೂ ಕೂಡ ದ್ರಾಕ್ಷಿ ಹಾಕಿದ್ನ ಹೇಳಿದೆ. ದ್ರಾಕ್ಷಿ ಸಿಹಿ ಇರೋದ್ರಿಂದ ಮನಸ್ಸಿಗೆ ಬಹಳ ಒಂದು ಆಹ್ಲಾದಕರವಾದ ಫೀಲಿಂಗ್
ಕೊಡುತ್ತೆ. ಹಾಗಾಗಿ ಮಾನಸ ಮಿತ್ರವ ಟೀ ಅನ್ನೋದ್ರಲ್ಲೂ ಕೂಡ ದ್ರಾಕ್ಷಿಯನ್ನು ಒಂದು ಆ್ಯಡ್ ಮಾಡಿದ್ದಾರೆ. ಹಾಗಾಗಿ ಇದು ಕೂಡ ನಮಗೆ ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ನಿದ್ರಾಹೀನತೆ ಯಾರಿಗಿರುತ್ತೆ ಅವ್ರಿಗೆ ಬಹಳ ಒಂದು ಹೆಲ್ಪ್ ಆಗುವಂಥದ್ದು. ಇನ್ನು ದ್ರಾಕ್ಷಾದಿ ವಟಿ ಒಂದು ಟ್ಯಾಬ್ಲೆಟ್ ಫಾರ್ಮಲ್ಲೂ ಸಿಗುತ್ತೆ, ಹಸಿವೆ ಇರೋದಿಲ್ಲ, ಅಜೀರ್ಣ ಆಗ್ಬಿಟ್ಟಿರುತ್ತೆ ಅಂಥವ್ರು ಈ ದ್ರಾಕ್ಷಾದಿ ವಟಿ ತೊಗೊಂಡ್ರು ಕೂಡ ಬಹಳ ಒಂದು ಹೆಲ್ಪ್ಫುಲ್. ಇವೆಲ್ಲ ಮೆಡಿಸಿನ್ಸು ತಾವು ಸ್ವಯಂ ಆಗಿ ತೊಗೋಬೇಕು ಅಂತ ವೈದ್ಯರನ್ನ ಭೇಟಿ ಮಾಡಿ ನಿಮಗೆ ಏನು ಬೇಕೋ ಆ ರೀತಿಯಾದ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡಿಸ್ಕೋಬೇಕು ಅಂತ ಹೇಳ್ತೀನಿ. ಇವಿಷ್ಟು ನೋಡಿ ವೀಕ್ಷಕರೇ, ನಾವು ದ್ರಾಕ್ಷಿಯ ಗುಣಧರ್ಮ ಬಗ್ಗೆ ತಿಳ್ಕೊಂಡ್ವಿ, ಪ್ರಯೋಜನಗಳ ಬಗ್ಗೆ ತಿಳ್ಕೊಂಡ್ವಿ, ಸಾಕಷ್ಟು ಹೇರಳವಾದ ಪೌಷ್ಟಿಕಾಂಶಗಳು ಇದರಲ್ಲಿದೆ ಅಂತ ನಾವು ತಿಳ್ಕೊಂಡ್ವಿ. ಯಾರು ಸೇವನೆ ಮಾಡಬೇಕು, ಯಾರು ಸೇವನೆ ಮಾಡಬಾರ್ದು, ಇವಿಷ್ಟನ್ನು ನೀವು ಇವತ್ತು ತಿಳ್ಕೊಂಡಿದ್ರೆ ಇದನ್ನೆಲ್ಲವನ್ನು ತಾವು ಸರಿಯಾಗಿ ಅರಿತುಕೊಂಡು ಮನೆಯಲ್ಲಿ ನೀವು ಒಣದ್ರಾಕ್ಷಿಯನ್ನು ಸೇವನೆ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ.